ಕ್ರಿಕೆಟ್ ಮೈದಾನದಲ್ಲಿ ಪಾಕ್ ಮಾನ ಕಳೆದ ಟೀಂ ಇಂಡಿಯಾ. ಪಂದ್ಯ ಗೆಲುವಿನಿಂದ ಪಹಲ್ಗಾಮ್ ಸಂತ್ರಸ್ತರಿಗೆ ಸಿಕ್ತ ನ್ಯಾಯ. ಪಹಲ್ಗಾಮ್ ದಾಳಿ ಸೂತ್ರಧಾರರು ಪಾಕಿಸ್ತಾನದವರೇ ಅಂತ ಬೆತ್ತಲು ಮಾಡಿದ ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯ. ಇದೇ ಇವತ್ತಿನ ವಿಶೇಷ. ಪಾಕ್ ಪಂಚಾಯತ್, ನಾನು ಶ್ರೀಕಂಠ ಈಶ್ವರ್. ವೀಕ್ಷಕರೇ, ಕೆಲ ತಿಂಗಳ ಹಿಂದೆ ನಡೆದ ಪಹಲ್ಗಾಮ್ ದಾಳಿ ಹಾಗೂ ಅದರ ಸೇಡಿಗೆ ನಡೆದ ಭಾರತದಿಂದ ಆಪರೇಷನ್ ಸಿಂಧೂರ ಬಳಿಕ ಇದೇ ಮೊದಲ ಬಾರಿಗೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆದವು. ಈ ಪಂದ್ಯ ಆರಂಭಕ್ಕೂ ಮುನ್ನ ಬಹಳ ವಿರೋಧ ವ್ಯಕ್ತವಾಗಿತ್ತು. ಪಾಕಿಸ್ತಾನದ ಜೊತೆ ರಕ್ತ ಜೊತೆ ನೀರು ಹರಿಸೋದಿಲ್ಲ ಅಂತ ಹೇಳಿದ್ದ ವಾಗ್ದಾನ ಮಾಡಿದ ಬಿಜೆಪಿ ಕೇಂದ್ರ ಸರ್ಕಾರ ಕ್ರೀಡಾ ಕ್ಷೇತ್ರಕ್ಕೆ ಯಾಕೆ ಅವಕಾಶ ಕೊಟ್ಟಿದೆ, ಕ್ರಿಕೆಟ್ ಆಟ ಆಡಲು ಯಾಕೆ ಅನುಮತಿ ಕೊಟ್ಟಿದೆ ಎಂಬ ಚರ್ಚೆ ಬಹಳ ಜೋರಾಗಿ ನಡೆಯಿತು. ಸಾಮಾಜಿಕ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ದೊಡ್ಡ ಅಭಿಯಾನವೇ ಶುರುವಾಗಿತ್ತು. ವಿಪಕ್ಷದವರು ಬಹಳ ಟೀಕೆ ಮಾಡಿದ್ರು. ಆದರೆ ಇದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಭಾರತ ಸರ್ಕಾರ ಬಿಸಿಸಿಐಗೆ ಪಾಕ್ ಜೊತೆಗಿನ ಆಟಕ್ಕೆ ಅನುಮತಿ ಕೊಡ್ತು. ಅದರಂತೆ ವ್ಯಾಪಕ ವಿರೋಧದ ನಡುವೆ ನಿನ್ನೆ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಭಾರತ ಪಾಕ್ ಮುಖಾಮುಖಿ ಆದು ಭಾರತ ಪಾಕ್ನ ಬಗ್ಗು ಬಡಿದು 7 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿತು. ಇದು ಪಹಲ್ಗಾಮ್ ಸಂತ್ರಸ್ತರಿಗೆ ಒಂದು ಮಟ್ಟದಲ್ಲಿ ಸಮಾಧಾನ ತಂದಿದರೆ, ಮೈದಾನದಲ್ಲಿ ನಡೆದುಕೊಂಡ ಭಾರತದ ಆಟಗಾರರು ಮತ್ತು ಟೀಂ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ನಡೆಗೆ ಇದೀಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಅದರಲ್ಲೂ ಸೂರ್ಯಕುಮಾರ್ ಮಾಡಿದ ಕೆಲವೊಂದು ತಡೆಗಳು ಭಾರತೀಯರ ಮನಸ್ಸಿನಲ್ಲಿ ಅಂದ್ರೆ ದೇಶ ಪ್ರೇಮವನ್ನು ತುಂಬಿಕೊಂಡಿರುವಂತಹ ಪ್ರತಿಯೊಬ್ಬ ಭಾರತೀಯರಲ್ಲೂ ಅವರು ಅಚ್ಚಳಿ ಉಳಿಯುವಂತೆ ಮಾಡಿದರೆ. ಅಷ್ಟಕ್ಕೂ ನಿನ್ನೆ ಕೆಲವೊಂದು ಕುತೂಹಲಕಾರಿ ಘಟನೆಗಳು ನಡೆದಿವೆ. ಅದೇನು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ನೀವು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತ ಕೇಳ್ಕೊತೀನಿ. ವೀಕ್ಷಕರೇ, ನಿನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ನಡೆದಿರೋದು ನಿಮಗೆ ಗೊತ್ತೇ ಇದೆ. ಆದರೆ ಮೈದಾನದಲ್ಲಿ ನಮ್ಮ ಭಾರತೀಯ ಆಟಗಾರರು ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ನಡೆದುಕೊಂಡ ರೀತಿ ಭಾರತೀಯರು ಪಾಲಿಗೆ ಸೂರ್ಯಕುಮಾರ್ ಯಾದವ್ ಒಬ್ಬ ಹೀರೋ ಆಗಿದ್ದಾರೆ. ಅಷ್ಟಕ್ಕೂ ನೆನೆ ನಡೆದಂತ ಘಟನೆಗಳು ಏನು ಅದನ್ನ ಹೇಳ್ತಿರ್ತೀನಿ ನೋಡಿ. ವೀಕ್ಷಕರೇ, ಟಾಸ್ ಸಮಯದಲ್ಲಿ ಉಭಯ ತಂಡಗಳ ಆಟಗಾರರು ಕೈ ಕುಲುಕುವುದು ಕಾಮನ್. ಟಾಸ್ ಬಳಿಕ ಆಲ್ ದಿ ಬೆಸ್ಟ್ ಅಂತ ಹೋಗಿ ಅವರ ಹತ್ರ ಬಳಿ ಹೋಗಿ ಕೈ ಕುಲುಕುವುದು ಅಥವಾ ಹ್ಯಾಂಡ್ ಚೆಕ್ ಮಾಡುವುದು ಕಾಮನ್. ಆದ್ರೆ ಇದು ನಿನ್ನೆ ನಡೆಯಲೇ ಇಲ್ಲ. ಇದಕ್ಕೆ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವಕಾಶ ಮಾಡೇ ಕೊಡಲಿಲ್ಲ. ಟಾಸ್ ಮುಗಿದ ತಕ್ಷಣ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಅವರ ಕೈ ಕುಲುಕಲಿಲ್ಲ. ಅವರ ಮುಖ ಕೂಡ ನೋಡದೆ ಸೀದಾ ಪೈವಿನ ಕಡೆ ಹೆಜ್ಜಾಗ್ತಾರೆ. ಇದು ಪಾಕಿಗೆ ಮೊದಲ ಆದ ಅವಮಾನವಾಗುತ್ತಿದೆ. ಇನ್ನು ಈ ಮ್ಯಾಚ್ ಸಂದರ್ಭದಲ್ಲಿ ಅಂದ್ರೆ ಪಂದ್ಯ ನಡೆಯುವ ವೇಳೆಯಲ್ಲಿ ಕೆಲವೊಂದು ವಾಗ್ಯುದ್ಧಗಳು ನಡೀತಿದೆ. ಅಂದ್ರೆ ಉಭಯ ತಂಡಗಳ ನಡುವೆ ಮಾತುಕತೆ, ಗುರಾಯಿಸೋದು, ಕಿಚಾಯಿಸೋದು ನಡೀತಿದೆ. ಆದ್ರೆ ನಿನ್ನೆ ನಡೆದ ಪಂದ್ಯದಲ್ಲಿ ಇದ್ಯಾವುದು ಕೂಡ ನಡೆಯಲೇ ಇಲ್ಲ. ಪಾಕ್ ಆಟಗಾರರತ್ತ ನಮ್ಮ ಭಾರತೀಯ ಆಟಗಾರರು ಮುಖ ಕೂಡ ನೋಡಿಲ್ಲ, ಒಂದೇ ಒಂದು ಮಾತಾಡಿಲ್ಲ. ಸಿಕ್ಸರ್ ಬೀಳಿ, ವಿಕೆಟ್ ಹೋಗ್ಲಿ, ಆದ್ರೆ ಅವರ ಮೌನವೇ ಉತ್ತರವಾಗಿತ್ತು. ಇದು ಪಾಕಿಗೆ ಆದ 2ನೇ ಅವಮಾನ. ಇದು 3ನೇದು ಏನಂತಂದ್ರೆ, ಈ ಪಂದ್ಯ ಮುಗಿದ ಬಳಿಕ ಅಂದ್ರೆ ಪಂದ್ಯದಲ್ಲಿ ಯಾರು ಗೆಲ್ತಾರೋ ವಿನ್ ಆಗ್ತಾರೋ ಅಂದ್ರೆ ಬ್ಯಾಟಿಂಗ್ ಮಾಡೋರು ಮೈದಾನದಲ್ಲಿರುವಂತಹ ಆಟಗಾರರಾದ ಆಪೋಸಿಟ್ ಆಟಗಾರರ ಕೈ ಕುಲುಕೋದು ಕಾಮನ್. ಆದ್ರೆ ನಿನ್ನೆ ಇದು ಕೂಡ ನಡೆಯಲಿಲ್ಲ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಇದು ಕೂಡ ನಡೆಯಲಿಲ್ಲ. ಭರ್ಜರಿ ಸಿಕ್ಸರ್ ಮೂಲಕ ಭಾರತ ತಂಡಕ್ಕೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಗೆಲುವು ತಂದು ಕೊಡ್ತಾರೆ. ಆದ್ರೆ ಗೆದ್ದ ಬಳಿಕ ಪಾಕ್ ಆಟಗಾರಗ ಕೈ ಕುಲುಕೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಮಾಡೇ ಇಲ್ಲ. ಸೀದಾ ತನ್ನ ಜೊತೆಗಿದ್ದಂತ ಸಿಎಂ ದುಬೈನ ಕರ್ಕೊಂಡು ಪೇಳಿಗೆ ಹೋಗ್ತಾರೆ. ಇನ್ನು ಇಲ್ಲೇ ಮೈದಾನದಲ್ಲಿದ್ದಂತ ಪಾಕ್ನ ಆಟಗಾರರು ಭಾರತೀಯರ ಆಟಗಾರರನ್ನು ಅಭಿನಂದಿಸಲು ಮೈದಾನದ ಕಾದು ಕುಳಿತಾರೆ. ಆದ್ರೆ ಯಾರು ಕೂಡ ಡ್ರೆಸ್ಸಿಂಗ್ ರೂಮ್ನಿಂದ ಒಬ್ಬ ಆಟಗಾರನು ಕೆಳಗಡೆ ಇಳಿದು ಬರಲೇ ಇಲ್ಲ. ಇದು ಕೂಡ ಪಾಕ್ಗೆ ಆದ ಮತ್ತೊಂದು ಅವಮಾನ ಅಂತ ಬಣ್ಣಿಸಲಾಗುತ್ತಿದೆ. ಇನ್ನು ಮತ್ತೊಂದು ಅವಮಾನ ಪಾಕಿಸ್ತಾನಕ್ಕೆ ಏನಂತಂದ್ರೆ, ರಾಷ್ಟ್ರಗೀತೆ ಅಂದ್ರೆ ಪಂದ್ಯ ಆರಂಭಕ್ಕೂ ಮುನ್ನ ಉಭಯ ತಂಡಗಳ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡ್ತಾರೆ. ಆದ್ರೆ ಪಾಕಿಸ್ತಾನ ರಾಷ್ಟ್ರಗೀತೆ ಪ್ರಸಾರ ಮಾಡೋ ವೇಳೆ ಬಹಳ ಒಂದು ದೊಡ್ಡ ಎಡವಟ್ಟು ಆಗುತ್ತೆ. ಅದೇನಂದ್ರೆ, ರಾಷ್ಟ್ರಗೀತೆ ಬದಲು ಅಲ್ಲಿ
ಜಿಲೇಬಿ ಜಿಲೇಬಿ ಎಂಬ ಒಂದು ಸಾಂಗು 6 ಸೆಕೆಂಡ್ಗಳ ಕಾಲ ಪ್ರಸಾರ ಆಗುತ್ತೆ. ಇದು ಪಾಕ್ ಆಟಗಾರರ ಮುಜುಗರಕ್ಕೆ ಈಡು ಮಾಡುತ್ತದೆ. ಆಯೋಜಕರು ಮಾಡಿದ ಈ ಒಂದು ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದ್ದು ಬಹಳ ಚರ್ಚೆ ಆಗ್ತಿದೆ. ಇನ್ನು ಪಂದ್ಯ ಮುಗಿದ ಬಳಿಕ ಅಂದ್ರೆ ಬಹುಮಾನ ವಿತರಣಾ ವೇಳೆ ಪಾಕ್ನ ಜರ್ಸಿ ತೊಟ್ಟಿದ್ದ ಮಹಿಳೆಯೊಬ್ಬರು ನಿಲ್ತಾರೆ. ಆದ್ರೆ ಆ ಜರ್ಸಿ ನೋಡಿದ ಭಾರತೀಯ ಆಟಗಾರರು ಯಾರು ಕೂಡ ಆಕೆಗೆ ಹೋಗಿ ಕೈ ಕೊಡಲಿಲ್ಲ. ಆಕೆ ನಮ್ಮ ಹತ್ರ ಬರ್ಬೋದು ಅಂದ್ಬಿಟ್ಟು ಬಹಳ ಉತ್ಸಾಹದಿಂದ ಇರ್ತಾರೆ. ಆದ್ರೆ ಯಾರು ಕೂಡ ಅಲ್ಲಿ ಹೋಗ್ಲಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್, ಸೂರ್ಯಕುಮಾರ್ ನಡೆಗೆ ವ್ಯಾಪಕ ಮೆಚ್ಚವಾಗ್ತಿರೋದು ಯಾವುದಪ್ಪ ಅಂದ್ರೆ ಸಂದರ್ಶನ ಬಳಿಕ ಅವರು ಆಡಿದ ಮಾತು. ಅದೇನಂತಂದ್ರೆ ಇಲ್ಲಿ ಅಂದ್ರೆ ಪಾಕ್ ವಿರುದ್ಧ ಗೆದ್ದ ಗೆಲುವನ್ನು ಸೂರ್ಯಕುಮಾರ್ ಯಾದವ್ ನಮ್ಮ ಹೆಮ್ಮೆಯ ಸೈನಿಕರಿಗೆ ಸಮರ್ಪಣೆ ಮಾಡ್ತಾರೆ. ಇದು ಸೂರ್ಯಕುಮಾರ ಈ ಒಂದು ಮಾತು, ಈ ಒಂದು ಹೇಳಿಕೆ ಇದೀಗ ಅವರು ನಮ್ಮ ಭಾರತೀಯ ಪಾಲಿಗೆ ಹೀರೋ ಆಗಿದ್ದಾರೆ. ಕೇವಲ ಟೀಮ್ ಇಂಡಿಯಾ ಮಾತ್ರ ಅವರು ಕ್ಯಾಪ್ಟನ್ ಅಲ್ಲ, ನಮ್ಮ ಭಾರತೀಯರ ಪಾಲಿಗೆ ನಿಜವಾದ ಹೀರೋ ಆಗಿದ್ದಾರೆ. ಹೀಗೆ ಆರಂಭದಲ್ಲಿ ವ್ಯಾಪಕ ವಿರೋಧದ ನಡುವೆಯೂ ಆರಂಭವಾದ ಪಂದ್ಯ ಮುಗಿದ ಬಳಿಕ ಭಾರತದ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇದೇ ಇವತ್ತಿನ ವಿಶೇಷ. ನಾನು ಶ್ರೀಕಂಠ ಈಶ್ವರ್. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.